ಸರ್ಕಾರಿ ಭೂಮಿ ಅತಿಕ್ರಮಣ, ಕೆರೆಯನ್ನೇ ನುಂಗಿದ ಬೃಹತ್ ಕ್ಯಾಂಪಸ್, ಓವೈಸಿ ಕಾಲೇಜಿಗೆ ಈಗ ಕಾನೂನಿನ ಬುಲ್ಡೋಜರ್ ಭೀತಿ. डर में घबराने वाले का नाम अकबरुद्दीन ओवैसी नहीं है। न जेल की सलाखों से डरा है, न हथकड़ियों से डरा है, न गोलियों से मरा है, न तलवारों से मरा है। अरे आज अगर कोई बैठकर सोचता है कि हम डरा देंगे, गिराने वाले गिरा दो, कोई बात नहीं, तुम्हें गिराओगे, मैं 10 बनाऊंगा, ये मेरा याद। ಈತ ಅಕ್ಬರುದ್ದೀನ್ ಓವೈಸಿ, ಎಐಎಂಐಎಂ ಸಂಸದ ಅಸದುದ್ದೀನ್ ಓವೈಸಿಯ ತಮ್ಮ. ತನ್ನ ಅಕ್ರಮ ಸಾಮ್ರಾಜ್ಯದ ಅಡಿಪಾಯ ಅಲುಗಾಡುತ್ತಿರುವುದನ್ನು ಕಂಡು ಕಂಗಾಲಾಗಿದ್ದಾನೆ. ಮಾಧ್ಯಮಗಳ ಮುಂದೆ ಎದೆ ತಟ್ಟಿಕೊಳ್ಳುತ್ತಾ ಬಡಾಯಿ ಕೊಚ್ಚಿಕೊಳ್ಳುತ್ತಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾನೆ. ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿಸಲು ಸಂಚು ರೂಪಿಸಲಾಗುತ್ತಿದೆ, ನೀವು ಒಂದು ಕಟ್ಟಡ ಉರುಳಿಸಿದರೆ ನಾನು 10 ಹೊಸ ಕಟ್ಟಡ ಕಟ್ಟುತ್ತೇನೆ ಎಂದು ಕಾನೂನಿಗೆ ಬಹಿರಂಗ ಸವಾಲ್ ಹಾಕುತ್ತಿದ್ದಾನೆ. ಈತ ಮಾತಾಡ್ತಾ ಇರೋಲು ತಮ್ಮ ಬೃಹತ್ ಕಾಲೇಜು ಕ್ಯಾಂಪಸ್ ಕುರಿತಂತೆ ಹೈಕೋರ್ಟ್ ಆದೇಶ ಹೊರಬಂದ ನಂತರ. ಹೀಗೆ ತಮ್ಮದೇ ಮನೆ ಗಾಜಿನದ್ದಾಗಿರುವಾಗ ಬೇರೆಯವರ ಮನೆಗೆ ಕಲ್ಲೆಸೆಯಬಾರದು ಎಂಬ ಗಾದೆ ಮಾತು ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕುಟುಂಬಕ್ಕೆ ಅರ್ಥವಾದಂತಿಲ್ಲ. ರಾಮಮಂದಿರದ ವಿಚಾರವಾಗಿ ಟಿವಿ ಕ್ಯಾಮೆರಾಗಳ ಮುಂದೆ ಬಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಓವೈಸಿಗೆ ಈಗ ತಮ್ಮದೇ ಕುಟುಂಬದ ಬಹುದೊಡ್ಡ ಹಗರಣವೊಂದು ಬಯಲಾಗಿ ಬಂದಿರುವುದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೌದು, ಓವೈಸಿ ಕುಟುಂಬದ ಭದ್ರಕೋಟೆಯಲ್ಲಿ ನಡೆದಿರುವ ಈ ಮಹಾ ಹಗರಣದ ಸಂಪೂರ್ಣ ವಿವರ ಇಲ್ಲಿದೆ. ಕೆರೆಯ ಭೂಮಿಯೇ ಗುಳುಂ. ಇದು ಓವೈಸಿ ಒಡೆತನದ ಬ್ಯಾರಿಸ್ಟರ್ ಫಾತಿಮಾ ಓವೈಸಿ ಎಜುಕೇಷನ್ ಕ್ಯಾಂಪಸ್. ಸ್ವತಃ ಅಕ್ಬರುದ್ದೀನ್ ಶಾಸಕರಾಗಿರುವ ಹೈದರಾಬಾದ್ನ ಚಂದ್ರಾಯನಗುಟ್ಟಾದಲ್ಲಿ ತಲೆ ಎತ್ತಿ ನಿಂತಿರುವ ಬೃಹತ್ ಸಾಮ್ರಾಜ್ಯ. ಈ ಕಟ್ಟಡಕ್ಕೆ ಈಗ ಅಕ್ರಮ ನಿರ್ಮಾಣ ಮತ್ತು ಸರ್ಕಾರಿ ಭೂಮಿ ಒತ್ತುವರಿಯ ಗಂಭೀರ ಆರೋಪ ಕೇಳಿಬಂದಿದೆ. ಇದು ಕೇವಲ ಸಾಮಾನ್ಯ ಭೂಮಿಯಲ್ಲ, ಹೈದರಾಬಾದ್ನ ಅತ್ಯಂತ ಪ್ರಮುಖ ಜಲಮೂಲವಾದ ಸಲ್ಕಂ ಕೆರೆಯನ್ನೇ ನುಂಗಿ ಈ ಕಟ್ಟಡವನ್ನು ಕಟ್ಟಲಾಗಿದೆ ಎಂಬುದು ಈ ಆರೋಪ. ಅಸದುದ್ದೀನ್ ಮತ್ತು ಅಕ್ಬರುದ್ದೀನ್ ಓವೈಸಿ ನಡೆಸುತ್ತಿರುವ ಸಲಾರ್ ಇ ಮಿಲ್ಲತ್ ಎಜುಕೇಷನ್ ಟ್ರಸ್ಟ್ ಕೆರೆಯ FTL ಅಂದರೆ ಫುಲ್ ಟ್ಯಾಂಕ್ ಲೆವೆಲ್ ಮತ್ತು ಬಫರ್ ಝೋನ್ ಗಡಿಗಳನ್ನು ಉಲ್ಲಂಘಿಸಿ ಈ ಎಜುಕೇಷನ್ ಕ್ಯಾಂಪಸ್ ಅನ್ನು ಕಾನೂನು ಬಾಹಿರವಾಗಿ ನಿರ್ಮಿಸಿದೆ. ದಾಖಲೆ ಇನ್ನೂ ಯಾಕೆ ಸಲ್ಲಿಸಲಿಲ್ಲ? ಕಾಂಗ್ರೆಸ್ ಸರ್ಕಾರಕ್ಕೆ ತೆಲಂಗಾಣ ಹೈಕೋರ್ಟ್ ತರಾಟೆ. ಈ ಮಹಾ ಹಗರಣದ ಸದ್ದು ತೆಲಂಗಾಣ ಹೈಕೋರ್ಟ್ ತಲುಪಿದಾಗ ಕೋರ್ಟ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. 3 ತಿಂಗಳ ಹಿಂದೆಯೇ ಈ ಕ್ಯಾಂಪಸ್ನ ಸಂಬಂಧಿಸಿದ ಎಲ್ಲ ಅನುಮತಿ ಪತ್ರಗಳು, ಸರ್ವೇಕ್ಷಣೆ ವರದಿಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಲು ರಾಜ್ಯದ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಕೋರ್ಟ್ ಆದೇಶಿಸಿತ್ತು. ಆದರೆ ಓವೈಸಿ ಪ್ರಭಾವಕ್ಕೆ ಮಣಿದ ಸರ್ಕಾರಿ ಇಲಾಖೆಗಳು ಯಾವುದೇ ವರದಿಯನ್ನು ನೀಡದೆ ಫೈಲ್ಗಳನ್ನು ಮುಚ್ಚಿಟ್ಟಿದ್ದವು. ಈಗ ಕೋರ್ಟ್ ಸರ್ಕಾರಿ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿದೆ. ಇನ್ನೊಂದು ವಾರದ ಖಡಕ್ ಗಡುವು ವಿಧಿಸಿದೆ. ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೂ ಕೋರ್ಟ್ ಎಚ್ಚರಿಕೆ. ಇದೇ ವೇಳೆ ಹೈಕೋರ್ಟ್ ಒಂದು ಮಹತ್ವದ ಮತ್ತು ಆಘಾತಕಾರಿ ಆದೇಶವನ್ನು ನೀಡಿದೆ. ಈ ಶಿಕ್ಷಣ ಸಂಸ್ಥೆಯ ಭವಿಷ್ಯ ನ್ಯಾಯಾಲಯದ ಅಂತಿಮ ತೀರ್ಪಿನ ಮೇಲೆ ಅವಲಂಬಿತವಾಗಿರುವುದರಿಂದ ಪೋಷಕರು ತಮ್ಮ ಸ್ವಂತ ಜವಾಬ್ದಾರಿ ಮತ್ತು ರಿಸ್ಕ್ ಮೇಲೆ ಇಲ್ಲಿ ಅಡ್ಮಿಷನ್ ಮಾಡಿಸಬೇಕು ಎಂದು ಎಚ್ಚರಿಸಿದೆ. ಇದರರ್ಥ ಓವೈಸಿಯ ಈ ಅಕ್ರಮ ಕಟ್ಟಡದ ಮೇಲೆ ಯಾವುದೇ ಕ್ಷಣದಲ್ಲಿ ಕಾನೂನಿನ ಬುಲ್ಡೋಸರ್ ಚಲಿಸಬಹುದು. ಮುಸ್ಲಿಮರ ಭೂಮಿ ಕಸಿಯಲೆಂದೇ ವಕ್ಫ್ ತಿದ್ದುಪಡಿ ತರಲಾಗಿದೆ ಅಂತ ಚೀರಾಡ್ತಿದ್ದ ಅಸದುದ್ದೀನ್ ಓವೈಸಿ ಈಗ ತಾವೇ ಸರ್ಕಾರಿ ಭೂಮಿ ಮತ್ತು ಕೆರೆಯನ್ನೇ ಅತಿಕ್ರಮಣ ಮಾಡಿದ ಆರೋಪ ಎದುರಿಸ್ತಾ ಇದ್ದಾರೆ. ದಾಖಲೆಗಳು ಅಕ್ರಮವನ್ನು ಸಾಬೀತುಪಡಿಸಿದ ಓವೈಸಿ ಕ್ಯಾಂಪಸ್ ಮೇಲೂ ಕಾನೂನಿನ ಬುಲ್ಡೋಸರ್ ಹರಿಯಲಿದೆ ಅನ್ನೋದು ಸ್ಪಷ್ಟವಾಗಿದೆ.